ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಾನು ಕೂಡ ಇವಾಗ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವೆಲ್ಲ ಕೇಳ್ತಾ ಇದ್ದೀರಿ ಲಾಗ್ಸ್ ಯಾಕೆ ಮಾಡ್ತಾ ಇಲ್ಲ, ಲಾಗ್ಸ್ ಬಂದಿಲ್ಲ ದಿವ್ಯಾ, ಇವತ್ತು ಬಂದಿಲ್ಲ ಅಂತೇಳಿ. ಸೊ ಆ ಥರ ಡಿ ಎಮ್ಸ್ ಮಾಡ್ತಿರೋದು ನೋಡಿನೇ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಎಷ್ಟೊಂದು ಜನ ಪ್ರತಿದಿನವೂ ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ನಾನು ಮಾಡಿ ಆಗ್ತಾ ಇಲ್ಲ ಅಂತೇಳಿ. ಸೊ ಫ್ರೆಂಡ್ಸ್, ನನ್ನ ಲೈಫ್ ಬಗ್ಗೆ ನನಗೇ ತುಂಬ ಬೇಜಾರಾಗಿದೆ, ಹಾಗೆ ತುಂಬ ಹರ್ಟ್ ಆಗಿದೆ, ಒಂದು ಸ್ವಲ್ಪ ಕುಗ್ಗಿದ್ದೀನಿ ಅಂತ ಹೇಳ್ಬೋದು. ಸೊ ಅನ್ಬೋದು ನೀವೆಲ್ಲ, ದಿವ್ಯಾ ನೀವು ಇಷ್ಟು ಪಾಸಿಟಿವ್ ಆಗಿದ್ದು ನೀವೇ ಹಿಂಗ ಅಂತೇಳಿ. ಹೌದು, ಖಂಡಿತ. ಸೊ ಏನಾಗ್ತಿದೆ ಅಂತ ಹೇಳಿ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಬೆಳಗ್ಗೆ ತುಂಬ ಲೇಸಿಯಾಗೇ ಎದ್ದು ಲೇಟಾಗಿ ಎದ್ದೇಳ್ತೀನಿ. ಎದ್ದು ಹೊರಗಡೆ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕಿ, ಹಾಗೆ ಮನೆ ಬಾಗಿಲಿಂದ ಏನೇನೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊತೀನಿ. ದೆನ್ ನಾನು ತಿಂಡಿ ಮಾಡಿ ಬಂದಿರ್ತೀನಿ. ಸೊ ತಿಂಡಿ ಹೋಗಿ ಮಾಡೋವಂಥದ್ದು ಇರುತ್ತೆ, ಸಮ್ಟೈಮ್ಸ್ ಹಾಗೆ ಹಿಟ್ಟು ಬಂದಿರೋವಂಥದ್ದು ಇರುತ್ತೆ. ಇವಾಗ ರೈಸ್ ಐಟಮ್ಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಬಿಸಿ ಅನ್ನಕ್ಕೆ ಹಿಟ್ಟು ಬಂದು ಫಸ್ಟು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ನಾನು. ಇತ್ತೀಚೆಗೆ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಲೇಟಾಗಿ ಮಲಗ್ತಾ ಇರೋವಂಥದ್ದು. ಸೊ ನನಗೆ ಲೇಟಾಗಿ ಮಲ್ಕೊಂಡು ಅಭ್ಯಾಸ ಇಲ್ಲ. ಹೇಗೆ ಅಂತಂದರೆ, ಊಟ ಮಾಡಿ ಒಂದು ಸ್ವಲ್ಪ ಹೊತ್ತಾಯಿತು ಅಂತಂದರೆ ಆರಾಮ್ಸೆ 9:30 ಮಲ್ಕೊ ಅಂದ್ರೂ 9:30ಗೆ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಮಲ್ಕೊಂಡಾದಮೇಲೆ ಬರಲ್ಲ. ಸೊ ನಿದ್ದೆ ಯಾಕೋ ಬರ್ತಾ ಇಲ್ಲ ಅನ್ನೋ ಈ ಥರದ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಅದೇನೋ ಅಂತಾರಲ್ಲ, ಸೊ ಹೀಗೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಬರುತ್ತೆ ಅಂತ. ಸೊ ಆ ಥರದ ಮನೋಭಾವನೆ ಇರೋರು ನಾವಿಬ್ಬರು. ಜಯಂತ್ ಕೂಡ ಅಷ್ಟೇ, ನನಗೆ ಕೂಡ ಅಷ್ಟೇ. ಆದರೆ ಮಕ್ಕಳ ಸಲುವಾಗಿ ಸ್ವಲ್ಪ ನಿದ್ದೆಗಟ್ತಾ ಇದ್ದೀವಿ ಇಬ್ಬರು ಕೂಡ. ಮಿಂಚು ಬೇಗ ಮಲಗ್ತಾ ಇಲ್ಲ, ಚಿಟ್ಟಿ ಮಿಟ್ಟು. ಸೊ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ 1 ವೀಕಿಂದ ಎಲ್ರಿಗೂ ಒಂದು ಕಡೆಯಿಂದ ಶೀತ, ಕೆಮ್ಮು, ಜ್ವರ ಆಗ್ಬಿಡ್ತು. ಅದನ್ನು ಸುಧಾರಿಸ್ಕೊಳ್ಳೋದ್ರೊಳಗಡೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಬ್ರಿಗೆ ಕಡಿಮೆ ಆಗಿದ ತಕ್ಷಣ ಇನ್ನೊಬ್ರಿಗೆ ಕಡಿಮೆ ಆಗಿದ ತಕ್ಷಣ ಮತ್ತೊಬ್ಬರಿಗೆ, ಆಮೇಲೆ ನನಗೆ. ಸೊ ಜಯಂತ್ಗೂ ಕೂಡ ಆಯಿತು, ಬಟ್ ಜಯಂತ್ ಬೇಗನೆ ಕ್ಯೂರ್ ಆದರು. ಬಟ್ ನಾವೇ ಸ್ವಲ್ಪ ಟೊಳ್ಳುಗಳು ತುಂಬಾ ನರಳಾಡ್ಬಿಟ್ವಿ. ಸೊ ಆ ಒಂದು ಮೆಂಟಲಿ ಸ್ಟ್ರೆಸ್ಸಲ್ಲಿ ನಿದ್ದೆ ಸರಿಯಾಗಿ ಆಗ್ತಿಲ್ಲ, ಊಟ ಸರಿಯಾಗಿ ಆಗ್ತಿಲ್ಲ, ಮತ್ತು ಹೊರಗಡೆ ಓಡಾಡೋ ಕೆಲಸಗಳು ಬೇರೆ. ಇದಿಷ್ಟು ನಡುವೆ ಮೆಂಟಲಿ ಸ್ಟ್ರೆಸ್ ಆದ್ವಿ, ಮತ್ತು ಫಿಸಿಕಲಿ ಕೂಡ ಸ್ಟ್ರೆಸ್ ಆದ್ವಿ. ಹಾಗಾಗಿ ನನಗೂ ಕೂಡ ಲಾಗ್ಸ್ ಮಾಡೋದಕ್ಕಾಗಲಿಲ್ಲ. ಹಾಗೆ ಇನ್ನೂ ಒಂದು ಮೇನ್ ರೀಸನ್ ಇದೆ, ಲಾಗ್ಸ್ ಯಾಕೆ ಬಂದಿಲ್ಲ ಅಂತೇಳಿ. ಹಾಗೆ ಇದು ನನಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಬೇಜಾರಾಗಿರೋಂಥ ವಿಚಾರ. ಸೊ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್, ಅದನ್ನು ಏನು, ಎಲ್ಲಿ ಹೋಗಿದ್ದೆ, ಏನಾಯಿತು ಅಂತ ಹೇಳಿ. ಆ್ಯಂಡ್ ಚಿಟ್ಟಿಗೆ ಏನಾದರೂ ತಿಂಡಿ ಮಾಡಿ ಕೊಟ್ಟು ಕಳಿಸಿದ್ರೆ ಆಯಿತು ಅಂತ. ಸಮ್ಟೈಮ್ಸ್ ಈ ವೀಕ್ ಹೆಂಗಾಗಿದೆ ಅಂತಂದರೆ, ಚಿಟ್ಟಿಗೆ ಆಲ್ಮೋಸ್ಟ್ ಮನೆ ಊಟಕ್ಕಿಂತ ಹೋಟೆಲ್ ಊಟ ಹೋಗಿಬಿಟ್ಟಿದೆ. ಹೋಟೆಲ್ ಊಟ ಅಂತಂದರೆ ಅದು ಇದು ಏನು ಕೊಟ್ಟು ಕಳಿಸಲ್ಲ ನಾವು. ಸೊ ಇಲ್ಲ ನಿಯರೆಸ್ಟು ಮನೆ ಥರ ಮಾಡಿಕೊಂಡು ಹೋಟ್ಲ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಲ್ಲಿ ಜಯಂತ್ ಇಡ್ಲಿ ತಂದು ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಬೇಜಾರಾಗಿರುವಂಥ ವಿಚಾರ ನನಗೆ. ಆ್ಯಂಡ್ ಈಗ ಏನಂತಂದರೆ, ಹೊರಗಡೆದೆಲ್ಲ ಆಯಿತು ಅಂದಿದ ತಕ್ಷಣ ನಾನು ಜಯಂತ್ ಇದ್ದಾರೆ ಅಂತ ಹೇಳಿ ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಸೊ ಸ್ನಾನ ಅವ್ರು ಇದ್ದಾಗಲೇ ಮುಗಿಸ್ಕೊಂಡ್ಬಿಡ್ತೀನಿ, ವಾರದ ದಿನಗಳಾಯಿತು ಅಂದರೆ. ಇಲ್ಲ ಅಂತಂದರೆ ಮತ್ತೆ ತುಂಬ ಲೇಟ್ ಆಗುತ್ತೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವ್ರು ಇದ್ದಾಗಲೇ ಮುಗಿಸ್ಕೊಂಡೆ. ವಾಕರ್ಗೆ ಹಾಕಿ ಹೋಗಿದ್ದೆ ನಾನು, ಅವ್ರ ಪಪ್ಪ ತಿಂಡಿ ತಿಂತಾಯಿದ್ರು ಅಂತೇಳಿ. ಸೊ ಬಾ 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 ಅಂತಾಳೆ. ಏನದು ಬಾ 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 ಅಪ್ಪ ಅಪ್ಪ ಅಯ್ಯೋ ಇದನ್ನ ಕಂದೋ. ಸೊ ಫ್ರೆಂಡ್ಸ್, ಇವಾಗ ಏನಂತಂದರೆ, ಇವತ್ತು ಶುಕ್ರವಾರ, ಕಡೆ ಶ್ರಾವಣ ಶುಕ್ರವಾರ. ಸೊ ಹಾಗಾಗಿ ನಾನು ಕೂಡ ಕೆಲವೊಂದಷ್ಟು ರಿಚುವಲ್ಸ್ನ ಫಾಲೋ ಮಾಡಬೇಕಂತಾನೆ ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ ಅದೇ ಅಷ್ಟು ಲೇಟು. ಸೊ ಯಾಕೋ ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಬೇಗ ಅಂದರೆ ನನ್ನ ಪ್ರಕಾರ 5 ಗಂಟೆಗೆ. ಸೊ ನಾನು ಇವಾಗ ಎದ್ದೇಳ್ತಾ ಇರೋದು 6:30, 7 ಗಂಟೆ ಆಗ್ತಾಯಿದೆ. ಬಿಕಾಸ್ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ, ಮಾಡಬಾರ್ದು ಹಾಗೆ. ಸೊ ಇವಾಗ ಏನಂತಂದರೆ, ಅವಳು ನೋಡಿ ಮಾತಾಡೋದು. ಸೊ ಫ್ರೆಂಡ್ಸ್, ಫಸ್ಟು ತಿಂಡಿ ತಿಂತೀನಿ ನಾನು. ಪಲಾವ್ ಇದೆಲ್ಲ ಎಲ್ಲ ನೀಟಾಗಿ ಬಿಸಿ ಮಾಡಿ ಇಟ್ಟಿದ್ರು ಜಯಂತು. ತಿಂಡಿ ತಿಂತೀನಿ, ಹೊಟ್ಟೆಗೆ ಹಾಕೋಬೇಕು, ಇಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಅದಾದಮೇಲೆ ಬೇಗ ಮನೆ ಕಸ ಹೊಡೆದು ನೆಲ ಒರೆಸಿ ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ. ಪೂಜೆಗೆ ಏನೇನು ಬೇಕು ಅದನ್ನು ಲೀಸ್ಟ್ ರೆಡಿ ಮಾಡಿ ಹಾಕು ಅಂತ ಹೇಳಿದ್ದಾರೆ. ವಾಟ್ಸಪ್ಪಲ್ಲಿ ಕಳಿಸಿದ್ರೆ ತರ್ತಾರೆ ಬರೋವಾಗ. ಇವಳನ್ನ ಇಟ್ಕೊಂಡು ಹೆಂಗೆ ಮಾಡ್ಕೊಳ್ಳೋದಾಗುತ್ತೋ ಗೊತ್ತಿಲ್ಲ, ಬಟ್ ಮಾಡ್ಕೊತೀನಿ. ಅಯ್ಯೋ ಯಾಕೋ ಕೆಮ್ತಾ ಇದ್ದಾಳೆ. ಸಡನ್ನಾಗಿ ನಾನು ಬಂದೆ ಅನ್ನೋ ಖುಷಿಲಿ ಮಾಡಿಬಿಡ್ತಾಳೆ. ಅಮ್ಮ ಗುಂಡ ಬಂಗಾರ ಗುಂಡು. ಮಿಂಚು ಹಂಗೆ ಆಟಾಡ್ಬೇಕು, ಸರಿನಾ? ನಾನು ತಿಂಡಿ ತಿಂತೀನಿ. ಮಮ್ಮು ಗುಂಡು. ನಿನಗೆ ಮಮ್ಮು ಮಾಡಿಸೋದು ಬೇಡ. ಬಾಬಾ ಬಾಬಾ ಬಾ ಬಾ ಬಾ. ಕೈ ಸಿಕ್ತು ಚಿಕ್ಕ ಬಂತು ಚಿಕ್ಕ. ಇವಳನ್ನ ಇಟ್ಕೊಂಡು ಇವಾಗ ಇವಳನ್ನ ಆಟಾಡ್ಸ್ಕೊತ ಮಾತಾಡ್ಸ್ಕೊತ, ಹಾಲು ಕೇಳಿದಾಗ ಹಾಲು ಕುಡಿಸ್ಕೊತ ನಾನು ಕಸ ಹೊಡೆದು ನೆಲ ಒರೆಸ್ಬೇಕು. ತಿಂಡಿ ತಿಂದು ಬಂದು ಮಿಂಚುನ ಮಲಗಿಸ್ದೆ. ಸೊ ಸ್ವಲ್ಪ ಕೆಮ್ಮು ಹತ್ಕೊಂಡ್ಬಿಡ್ತಾವಳು, ಯಾಕೋ ಸಡನ್ಲಿ ಕೆಮ್ಮೋದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿಬಿಟ್ಲು. ಮೆಡಿಸನ್ ಹಾಕಿ ಮಲಗಿಸ್ದೆ.
ಹಾಗೆ ಇವಾಗ ಮಿಟ್ಟು ಎದ್ದಿದ್ದಾಳೆ. ಮಿಟ್ಟು ಎದ್ದ ತಕ್ಷಣ ಅವಳಿಗೆ ಹಾಲು ಕೊಟ್ಟೆ. ಹಾಲು ಕೊಟ್ಟು ಇವಾಗ ಆಟ ಆಡ್ತಿದ್ದಾಳೆ. ಸೊ ನಾನೀಗ ನೆಕ್ಸ್ಟ್ ಕೆಲಸನೆಲ್ಲ ಮಾಡ್ಕೋಬೇಕು. ಸೊ ಮಲಗಿಸಿದ್ದೀನಿ. ಮನೆ ಏನೂ ಕ್ಲೀನ್ ಮಾಡಿಲ್ಲ. ಇವಾಗ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಜಸ್ಟ್ ಒಂದು ಪಾರ್ಸಲ್ ಬಂತು. ಅನ್ಬಾಕ್ಸ್ ಮಾಡಿ ಅದನ್ನು ಫಿಟ್ ಮಾಡಿ ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ತೋರಿಸ್ಬೇಕಿತ್ತು ಅದನ್ನು. ಸೊ ನನಗೆ ಸಖತ್ ಕ್ಯೂರಿಯಾಸಿಟಿ ಇತ್ತು, ಇದು ಹೆಂಗೆ ಬರುತ್ತೋ ಏನೋ, ಇಲ್ಲಿ ಅಮೌಂಟ್ ವೇಸ್ಟ್ ಆಗಿಬಿಡುತ್ತೋ ಅಂತೇಳಿ. ಸೊ ಇದೊಂದು ಬ್ರಷ್ ಕೊಡಮ್ಮ, ಇಲ್ಲಿ ಬ್ರಷ್ ತರಿಸಿದೆ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 170 ರೂಪೀಸ್ ಅಷ್ಟೇ ಇದು. ಈ ಪ್ರೈಸ್ಗೆ ಇದು ತುಂಬಾ ವರ್ತಬಲ್. ಹಾಗೆ ಬ್ರಷ್ ಎಲ್ಲ ಸಾಕು ಸ್ಟೇಬಲ್ ಆಗಿದೆ. ನೋಡೋಣ, ಕ್ಲೀನ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ ಫ್ರೆಂಡ್ಸ್. ಸಣ್ಣದು ಅಂತ ಅನಿಸುತ್ತೆ ಫೋಟೋದಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಸ್ಮಾಲ್ ಬಂದಿದೆ. ಸೊ ವಾಶ್ರೂಮ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಮತ್ತು ಟೈಲ್ಸ್ ಎಲ್ಲ ತಿಕ್ಕಿ ತೊಳಿಬೇಕು ಅಂತಂದರೆ ಕೈ ನೋವುತ್ತಲ್ಲ, ಈ ಬ್ರಷ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಆರ್ಡರ್ ಮಾಡಿದೆ. ಸೊ ಇಲ್ಲಿ ನೋಡಿ, ಇದನ್ನು ಈಸಿಯಾಗಿ ಸೆಟಪ್ ಮಾಡ್ಬೋದು ಆರಾಮ್ಸೆ. ನಾನು ಫಿಟ್ ಮಾಡಿ ಕೂತ್ಕೊಂಡಿದ್ದೀನಿ. ವರ್ತಬಲ್, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಏನಮ್ಮ ಅದನ್ನು ಫಿಟ್ ಮಾಡಿಬಿಟ್ಟು ನಿನಗೆ ಬರಲ್ಲ, ಕೊಡು ಮಾಡ್ತೀನಿ. ಸೊ ಲೆಂತ್ ನೋಡಿ ಎಷ್ಟಿದೆ ಅಲ್ವಾ ಫ್ರೆಂಡ್ಸ್. ಹೀಗೆ ಮನೇಲಿ ಕೆಲಸ ಮಾಡ್ಕೊಳ್ಳುವಾಗ ಸಡನ್ಲಿ ನನಗೆ ಸ್ವಲ್ಪ ಐಸ್ ಜಾಸ್ತಿ ಪೇಯ್ನ್ ಅಂತ ಅನ್ನಿಸ್ತು. ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮಂಗೆ ಫೋನ್ ಮಾಡಿದ ತಕ್ಷಣ ಅಮ್ಮ ಹೇಳಿದ್ದು, ಏನೇ ಕೆಲಸ ಇದ್ದರೂ ಕೂಡ ಬಿಟ್ಟು ಬಾ, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರುವಂತೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋದೆ. ಬಟ್ ಅಲ್ಲಿ ನಡೆದಂಥ ಇನ್ಸಿಡೆಂಟ್ ಹೆಂಗೆ ಗೊತ್ತಾ, ಈ ಬಾಪೂಜಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಆ್ಯಕ್ಚುಲಿ ನಾನು. ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳು ನನಗೆ ಫಸ್ಟೇ ಐಸ್ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದೆ, ಪೇನ್ ಅಂತಲೇ ಹೇಳಿ ಹೋಗಿದ್ದೀನಿ. ಚೆಕ್ ಮಾಡಬೇಕು ಅಂತ ಹೇಳಿ ಒಬ್ಬರು ಬಂದರು, ಅದಾದಮೇಲೆ ಇನ್ನೊಬ್ಬರು ಬಂದರು. ಸ್ಟೂಡೆಂಟ್ಸ್ಗಳೇ 5-6 ಜನ ಸೇಮ್ ಚೆಕಪ್ನ ನಾನು ನೋಡ್ತೀನಿ ನಾನು ಕೂಡ ನೋಡ್ತೀನಿ ಅಂಥೇಳಿ ಅವ್ರ ಸ್ಟಡೀಸ್ಗೋಸ್ಕರ ನನ್ನನ್ನು ಯೂಸ್ ಮಾಡಿಕೊಂಡು ಐಸ್ ಎಷ್ಟು ಪೇನ್ ಮಾಡಿದ್ರು ಅಂದರೆ ಸಖತ್ ನೋವಾಯಿತು. ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಅವ್ರಿಗೆ ಕಾರ್ಡ್ ಸಮೇತ ತಗೊಳ್ಳಿಲ್ದಂಗೆ ಬಿಟ್ಟು, ಅವ್ರಿಗೇನೆ ಕಾರ್ಡ್ ಬಿಟ್ಟು ವಾಪಸ್ ಬಂದೆ. ತುಂಬ ಸಿಟ್ಟಾಗಿ ಬೇಜಾರಾಗಿ ಹಾಗೆ ಡಾಕ್ಟರ್ ಹತ್ರ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ವಾಪಸ್ ಬಂದುಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ, ಯಾಕಂದರೆ ನೋವಾಗಿದೆ. ಆ್ಯಕ್ಚುಲಿ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ ಅವರು. ಅವ್ರ ಪಾಡಿಗೆ ಅವ್ರ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಿಸ್ಕ್ರೈಬ್ ಮಾಡ್ಕೊಳ್ಳೋದು, ಡೆಫಿನೇಷನ್ ಮಾಡ್ಕೊಳ್ಳೋದು, ಸೊ ಇದನ್ನೆಲ್ಲ ಮಾಡ್ತಾಯಿದ್ರು. ಅದೆಲ್ಲ ನನಗೆ ಅರ್ಥ ಆಗ್ತಾಯಿತ್ತು, ಬಿಕಾಸ್ ನಾನು ಕೂಡ ಓದಿರೋಳೆ, ಅದರಿಂದ ಅರ್ಥ ಮಾಡ್ಕೊತಾ ಇದ್ದೆ. ಸೊ ಅಲ್ಲಿ ನನಗೆ ತುಂಬ ಸಿಟ್ಟು ಬಂತು ಫ್ರೆಂಡ್ಸ್. ಅಲ್ಲಿ ಅದಕ್ಕೆ ಅವ್ರ ಟ್ರೀಟ್ಮೆಂಟ್, ಅವ್ರ ಕಾರ್ಡು ಎಲ್ಲದೂ ಕೂಡ ಬಿಟ್ಟು ಸಡನ್ನಾಗಿ ಹೊರಗಡೆ ಬಂದು ರುದ್ರ ಫಸ್ಟ್ ತೆಗಿ, ನಿನ್ನ ಗಾಡಿ ತೆಗಿ, ನಿಲ್ಲಿಸ್ಬೇಡ ಅಂತೇಳಿ ನಮ್ಮ ತಮ್ಮಂಗೆ ಬೈದು ಹೊರಗೆ ಬಂದೆ. ಆಮೇಲೆ ಆಲ್ಮೋಸ್ಟ್ 1.5 hour ನಾನು ಒಳಗಡೆ ಇದ್ದಿದ್ದು. ನನ್ನ ಮಗಳು ಕೂಡ ಹೊರಗಡೆನೇ ಕೂತ್ಕೊಂಡು ಕಾಯ್ತಾ ಇದ್ಲು. ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಸಖತ್ ಅಳು ಬಂದುಬಿಡ್ತು. ಯಾಕೆ ನನಗೆ ಇಷ್ಟೊಂದು ತೊಂದರೆಗಳಾಗ್ತಿದೆ, ಏನಕ್ಕೆ ಹಿಂಗೆ ಅಂತೇಳಿ. ನನ್ನ ಮಗಳನ್ನ ದೂರದಿಂದ ನೋಡಿಬಿಟ್ಟೆ ನಾನು. ಅವಳು ನನಗೋಸ್ಕರ ಕಾಯ್ತಾ ಇದ್ದದ್ದು ನೋಡಿ ನಾನು ಬಂದುಬಿಟ್ಟೆ. ಇವಾಗಲೂ ಕೂಡ ನಿಮ್ಗೆ ಹೇಳ್ತಾ ಇದ್ದರೆ ನನಗದು ತರಿಸ್ಕೊಂಡು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಪೇನ್ಫುಲ್ ಮೂಮೆಂಟ್ ಅವತ್ತು. ಸೊ ಹಾಗಾಗಿ ಬಂದುಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಅವ್ರು ನನ್ನ ಕಣ್ಣಿಗೆ ಏನೋ ಡೈಲೈಟ್ ಆಗಬೇಕು ಅಂತೇಳಿ ಡ್ರಾಪ್ಸ್ ಹಾಕಿದ್ರು. ಅದರಿಂದ ನಾನು ಇವಾಗ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಶೂಟ್ ಮಾಡಿರೋ ಅಂಥ ವೀಡಿಯೋ ಕೂಡ ನನಗೆ ಕ್ಲಾರಿಟಿಲಿ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಬ್ಲರ್ ಆಗಿತ್ತು. ಸೊ ನಾನು ನನ್ನ ಕಣ್ಣು ಏನೋ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನಮ್ಮ ಬಂದ ತಕ್ಷಣ ಬಿಸಿನೀರಲ್ಲಿ ಸ್ವಲ್ಪ ಕಣ್ಣು ವಾಶ್ ಮಾಡ್ಕೊ, ಏನಾಗಲ್ಲ ಸ್ವಲ್ಪ ಹೊತ್ತು ಹಾಗೆ ಅಂತೇಳಿ ಮಲಗಿಸ್ಬಿಟ್ರು. ಎಷ್ಟರ ಮಟ್ಟಿಗೆ ನಿದ್ದೆ ಬಂತು ಅಂತಂದರೆ ನನಗೆ ಎಚ್ಚರನೇ ಇಲ್ಲ, ಅಷ್ಟು ಎಚ್ಚರ ತಪ್ಪಿ ಮಲ್ಕೊಂಡ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಅಮ್ಮನ ಮನೆಯಲ್ಲೇ ಇದ್ದೆ ನಾನು ಪೂರ್ತಿ ದಿನ. ತುಂಬ ಹತ್ಬಿಟ್ಟೆ. ನನಗೆ ಅವ್ರು ಮಾಡಿದ್ದಕ್ಕೂ, ಅವ್ರು ಟ್ರೀಟ್ ಆಗಿದ್ದಕ್ಕೂ ನನಗೇನೋ ಆಯಿತು. ಆ್ಯಂಡ್ ನನ್ನ ಮಕ್ಕಳ ಮುಖನೂ ನನಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಬ್ಲರ್ ಆಗಿದೆ ಕಣ್ಣು ಅಂತ ಹೇಳಿ ಸಖತ್ ಪೇನ್ಫುಲ್ ಆಯಿತು. ತುಂಬ ಹತ್ಬಿಟ್ಟೆ ನಾನು. ಅದಾದಮೇಲೆ ಮತ್ತೆ ನಮ್ಮಮ್ಮ ಅಪ್ಪ ಎಲ್ಲ ಇಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಕ್ಲಿಯರ್ ಆಗುತ್ತೆ, ಏನು ಟೆನ್ಷನ್ ತೊಗೋಬೇಡ ಅಂತಂದರು. ಅಲ್ಲೇ ಕಾಲ ಕಳೀತಾ ಇದ್ದೆ ಅವ್ರ ಹತ್ರ ಮಾತಾಡ್ಕೊತ. ಈವನ್ ಮೊಬೈಲ್ ಕೂಡ ಕಾಣಿಸ್ತಾ ಇರಲಿಲ್ಲ, ಏನೋ ಡ್ರಾಪ್ಸ್ ಹಾಕಿದ್ದಾರೆ, ಏನಾಗುತ್ತೋ ಏನೋ ಅಂತೇಳಿ. ಆಮೇಲೆ ಬರ್ತಾ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಮತ್ತೆ ನಾನು ಓಕೆ ಚೆನ್ನಾಗಿ ಆಗ್ತಾಯಿದೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಮತ್ತೆ ಧೈರ್ಯ ತಂದ್ಕೊಂಡು ಸುಮ್ಮನೆ. ಮತ್ತು ರಾತ್ರಿ ಮನೆಗೆ ವಾಪಸ್ ಬಂದ್ವಿ. ಹಾಗಾಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇನ್ನೇನು ಫ್ರೆಂಡ್ಸ್, ನನಗೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಮತ್ತೆ ಇವತ್ತು ಇಡ್ಲಿ ತಂದು ಕೊಟ್ಟಿದ್ದರು. ಚಿಟ್ಟಿಗೆ ಆ್ಯಕ್ಚುಲಾಗಿ ಸ್ವಲ್ಪ ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಬರ್ಸಿರಲಿಲ್ಲ. ನಿನ್ನೆ ಬೇರೆ ಅಮ್ಮನ ಮನೆ ನೋಡ್ಕೊಂಡ್ಬಿಟ್ಟೆ ಅಂತೇಳಿ ಅರ್ಲಿ ಮಾರ್ನಿಂಗ್ಗೆ ಎದ್ದು ಬರ್ಸ್ಕೊಂತ ಕೂತ್ಕೊಂಡಿದ್ದೀವಿ ನಾನು ಜಯಂತ. ಅದಕ್ಕೆ ನೀನು ಬರೀ ಅಪ್ಪಾಜಿ ಲೇಟ್ ಆಗಿದೆ ಆಲ್ರೆಡಿ, ನಾನು ತಿನ್ನಿಸ್ತೀನಿ ಅಂತೇಳಿ ನಾನು ತಿನ್ನಿಸ್ಕೊತ ಕೂತ್ಕೊಂಡಿದ್ದೀನಿ. ಮಿಂಚುನ ಅವರಪ್ಪ ನೋಡ್ಕೊತಿದ್ದಾರೆ. ಸೊ ಮಿಂಚುನ ಬಿಟ್ಬಿಟ್ರೆ ಸಾಕು, ಅವ್ರ ಅಣ್ಣಂಗೆ ಆ್ಯಕ್ಚುಲಾಗಿ ಬಿಡಲ್ಲ ಅವಳು. ಸೊ ಇವತ್ತೇನಂತಂದರೆ ನನಗೆ ನನ್ನ ಮನೆಯವ್ರು ನಿನ್ನೆನೆ ಅಂದರೆ ಎಸ್ಟರ್ಡೇ ನಾನು ಬಾಪೂಜಿ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬಂದ ತಕ್ಷಣ ಜಯಂತಿ ಕೈ ಹಿಡ್ಕೊಂಡು ಅಪ್ಪಿ ನನ್ನ ಕಣ್ಣೆಲ್ಲ ಹೋಗ್ಬಿಡ್ತು ಅಂತೇಳಿ ಹತ್ತಿದ್ದಕ್ಕೆ ಇಲ್ಲ ಹಂಗೆಲ್ಲ ಆಗಿರಲ್ಲ, ನಾಳೆ ಬೆಳಗ್ಗೆನೇ ನಿನ್ನ ಫಸ್ಟು ಒಂದು 10 years ಬ್ಯಾಕ್ ನೋಡಿದ್ರಲ್ಲ ರವೀಂದ್ರನಾಥ್ ಸರ್ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಬರ್ತೀನಿ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಧೈರ್ಯ ತಂದಿದ್ರು. ಸೊ ನನಗಿದು ತುಂಬ ಪಾಸಿಟಿವ್ ವೈಬ್ಸ್. ಯಾಕಂದರೆ ಏನಾದರೂ ಒಂದು ಆದಾಗ
ನಮ್ಮವರು ಅಂತ ಹೇಳಿ ಕೊಡೋವಂಥ ಧೈರ್ಯ ತುಂಬ ಗಟ್ಟಿಯಾಗಿ ನಿಲ್ಲಿಸುತ್ತೆ ಅಂತೇಳಿ. ಸೊ ಹಾಗೆ ಇದೆಲ್ಲ ಆಯಿತು, ಚಿಟ್ಟಿನ ಬಿಟ್ಟು ಬಂದು ಜಯಂತ್ ಹೋಗಿ ಡೈರೆಕ್ಟಾಗಿ ರವೀಂದ್ರನಾಥ್ ಸರ್ ಅವ್ರ ಹತ್ರ ಅಂದರೆ ದೃಷ್ಟಿ ಐ ಕೇರ್ ದಾವಣಗೆರೆಯಲ್ಲಿ. ಸೊ ಅಲ್ಲೇ ನಾನು ತೋರಿಸಿದ್ದು ಲಾಸ್ಟ್ 10 years ಬ್ಯಾಕ್. ಅಲ್ಲಿಂದ ಇಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿರಲಿಲ್ಲ. ಇವಾಗ ಮತ್ತೆ ಪ್ರಾಬ್ಲಮ್ ಬಂತು. ಸೊ ಅದಕ್ಕೆ ತೋರಿಸೋಣ ಹೋಗೋಣ ಅಂತೇಳಿ. ಬಟ್ ನೋಡ್ತೀರಾ ನೀವು ನೆಕ್ಸ್ಟ್ ಅವರು ಎಷ್ಟು ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಅಂತೇಳಿ. ಬಟ್ ಏನಂತಂದರೆ ಇಮ್ಯುನಿಟಿ ಕಡಿಮೆ ಆದಾಗ, ಇವಾಗ ಆಲ್ಮೋಸ್ಟ್ ನನಗೆ ಪಾಪು ಆಗಿದೆ, ಪಾಪು ಆಗಿ ಬಾಣಂತನದಲ್ಲಿ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಆಯ್ತು ಕೆಲವೊಂದಷ್ಟು ನಮ್ಮ ಶಕ್ತಿ ಕಡಿಮೆ ಆಗಿರುತ್ತೆ, ಇಮ್ಯುನಿಟಿ ಪವರ್ ಅನ್ನೋದು. ಸೊ ಹಾಗಾಗಿ ಈ ಥರದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಬಾಡಿಲಿ ಇತ್ತು ಅಂತಂದರೆ ಆಟೋಮೆಟಿಕಲಿ ಅಟ್ಯಾಕ್ ಆಗಿಬಿಡುತ್ತೆ ಬೇಗನೆ. 9:30ಗೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಹೋಗಿದ್ರು. ಸೊ ಅವ್ರು ಹೇಳಿದ್ದು, ನಾನು ಅಂದ್ಕೊಂಡೆ ಒಂದು 12:30 1 ಗಂಟೆ ಸಿಗ್ಬೋದು ಡಾಕ್ಟರು ಅಂತ ಹೇಳಿ, ಮನೇಲೆಲ್ಲ ಕೆಲಸ ಮಾಡ್ಕೊತೀನಿ ನೀನು ಹೋಗು ಅಂತ ಹೇಳಿ ಕಳಿಸಿದ್ದೆ. ಬಟ್ ನಮ್ಮ ಮನೆಯವ್ರು ಬಂದು ಒಂದು 5 ನಿಮಿಷಕ್ಕೆ ಸರ್ ಇವಾಗ ಡಾಕ್ಟರ್ ಫ್ರೀ ಇದ್ದಾರೆ, ನೀವು ಹೋಗಿ ಇನ್ನೊಂದು 1/4 ಗಂಟೆಲಿ ಕರ್ಕೊಂಬರಾಗಿದ್ದಾರೆ ಕರ್ಕೊಂಬನ್ನಿ, ಡೈರೆಕ್ಟಾಗಿ ಬಿಡ್ತೀವಿ ಅಂತ ಹೇಳಿದ್ರು. ಹಾಗೆ ಫೋನ್ ಮಾಡಿ, ಅಪ್ಪೇ ನೀನು ಸ್ನಾನ ಮಾಡಿದ್ರು ಪರವಾಗಿಲ್ಲ, ಬೇಗ ಬೇಗ ರೆಡಿಯಾಗಿ ಡಾಕ್ಟರ್ ಇದ್ದಾರೆ ಅಂತ ಅಂದಿದ್ದಕ್ಕೆ ಹಾಗೆ ಬೇಗ ಫ್ರೆಶ್ ಆಗಿ, ಮೀನ್ಸ್ ಸ್ನಾನ ಮಾಡಲಿಲ್ಲ, ಮುಖ ಈಗ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಬೇಗ ಬಂದೆ. ಎಲ್ಲಿ ಸಿಗ್ತಾರೋ ಇಲ್ವೋ ಅಂತೇಳಿ, ಯಾಕಂದರೆ ಅವ್ರನ್ನ ಮೀಟ್ ಮಾಡಬೇಕಂದ್ರೆ 3 hours 4 hours ವೇಟ್ ಮಾಡಬೇಕು. ಅದಕ್ಕೆ ಬಂದ್ವಿ. ಸೊ ಬಂದಾದಮೇಲೆ ಒಂದು 1/4 ಗಂಟೆ ಟೈಮ್ ಇದೆ ಅಂತೇಳಿ ಫಸ್ಟ್ ತಿಂಡಿ ತಿಂತಾ ಇದ್ದೀವಿ. ಇಲ್ಲೇ ಹಾಸ್ಪಿಟ್ಲ್ ನಿಯರೇ ತಿಂಡಿ ತಿಂತಾ ಇರೋದು. ಸೊ ಮಿಟ್ಟುನು ಕೂಡ ಬಂದಿದ್ದು ನಮ್ಮ ಜೊತೆ. ಮಿಟ್ಟು ಬಂದರೆ ಅಂತೂ ನಾವು ಸಕ್ಕದ ಆಟ ಆಡ್ತಾ ಇರ್ತೀವಿ. ಅವಳ ಬಿಟ್ಟು ಹೋಗೋಕ್ಕೂ ಮನಸ್ಸು ಬರೋಲ್ಲ ನಮಗೆ, ತುಂಬ ಅಳ್ತಾಳೆ. ಅದಕ್ಕೆ ಇವಳೊಬ್ಬಳು ನಮ್ಮ ಜೊತೆ ಯಾವಾಗಲೂ ಬರ್ತಾ ಇರ್ತಾಳೆ. ಸೊ ಅಲ್ಲಿ ನೋಡಿ ಏನಕ್ಕೋಸ್ಕರನೂ ಹತ್ತಿರೋದು ಕಣ್ಣಲ್ಲಿ ಇನ್ನೂ ನೀರು ಹಾಗೆ ಇದೆ, ಕಣ್ಣೀರು ಒರೆಸ್ಕೊಳಮ್ಮ ಅಂತಂದಾಗ ಒರೆಸ್ಕೊತಾಳೆ, ಎಷ್ಟು ಕ್ಯೂಟಾಗಿ. ಐ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದೆ. ಐ ಚೆಕಪ್ ಎಲ್ಲ ಮಾಡಿಸ್ಕೊಂಡು, ಮೇಡಮ್ ಇನ್ನೊಂದು 20 minutes ಆಗುತ್ತೆ ಸರ್ ನೋಡ್ತಾರೆ ಅಂತಂದಾಗ, ಮಮ್ಮಿ ಅಷ್ಟರೊಳಗೆ ತಿಂಡಿ ತಿಂದು ಬರೋಣ ಬಾ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗಿದ್ದು. ಸೊ ಬೆಣ್ಣೆ ದೋಸೆ ತಿಂದ್ವಿ, ಜಯಂತ್ ಖಾಲಿ ದೋಸೆ ತಿಂದರು, ಮಿಟ್ಟು ಕೂಡ ತಿಂದಲು. ಹಾಗೆ ನಾನು ಬೆಣ್ಣೆ ದೋಸೆ ತಿಂದಾಯಿತು. ಸೊ ತಿಂದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೇಸ್ ಯಾವುದು ಅಂತೇಳಿ. ರಾಮಾಯಣ್ಕೋ ಸರ್ಕಲ್ ಇದು ದಾವಣಗೆರೆಯಲ್ಲಿ. ಸೊ ತುಂಬ ಜನಕ್ಕೆ ಗೊತ್ತಿರ್ಬೋದು, ಅಥವಾ ಹೊರಗಡೆ ಇರೋರಿಗೆ ಗೊತ್ತಾಗಲ್ಲ. ಇದು ಫೇಮಸ್ ಫ್ರೆಂಡ್ಸ್, ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಸರ್ಕಲ್ ಇದು. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಶಾಪ್ಗಳ ಬಗ್ಗೆ, ಹೋಟೆಲ್ಸ್ ಬಗ್ಗೆ. ಹಾಗೆ ನಾನು ಮಿಟ್ಟು ನಮ್ಮ ಗಾಡಿ ಹತ್ರ ಬಂದಾಯಿತು. ನಮ್ಮ ಮಿಟ್ಟು ಗಾಡಿ ನುಡುಕ್ತಾ ಇದ್ಲು. ಸೊ ಹಾಗೆ ಮತ್ತು ಏನಂತಂದರೆ ಇಲ್ಲಿ ಡಾಕ್ಟರ್ಸ್ ಏನಿದ್ದಾರೆ ದೃಷ್ಟಿ ಐ ಕೇರ್, ಇವರು ತುಂಬ ಅಂದರೆ ತುಂಬ ಫೇಮಸ್. ರವೀಂದ್ರನಾಥ್ ಸರ್ ಅಂತಂದರೆ ಸಾಕು ಎಲ್ರಿಗೂ ಗೊತ್ತಾಗುತ್ತೆ. 10 years ಬ್ಯಾಕ್ ನನಗೆ ಕಣ್ಣೇ ಹೋಗಿದೆ ಅಂತ ಹೇಳಿದರು ಬಾಪೂಜಿಲಿ. ಅಂಥದ್ರಲ್ಲಿ ಅವ್ರ ಹತ್ರ ಬಂದು, ಅಯ್ಯೋ ಎಂಥದ್ದು ಇಲ್ಲ, ವಾಪಸ್ ಬರುತ್ತೆ ನೋಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ನಾನು ಜಸ್ಟ್ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ 10 ವರ್ಷ, ಆಲ್ಮೋಸ್ಟ್ 10 ವರ್ಷ ಒಂದು ಸ್ವಲ್ಪನೂ ಕೂಡ ನನಗೆ ಎಂಥದ್ದು ಪ್ರಾಬ್ಲಮ್ ಆಗಿಲ್ಲ ಆ ವಿಚಾರದಲ್ಲಿ. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದ್ದು. ಇವಾಗ ಮೇ ಬಿ ನಿದ್ದೆ ಮಾಡದೇ ಇರೋದಕ್ಕೆ, ಮತ್ತು ಮನುಷ್ಯ ಮೆಂಟಲಿ ಸ್ಟ್ರೆಸ್ ಆದಾಗ ಕೂಡ ಎಲ್ಲ ಥರ ರೋಗಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಸ್ಟ್ರೆಸ್ ಆಗಿದ್ದಂತೂ ನಿಜ. ಯಾಕಂದರೆ ಪಾಪುನ A to Z ರಾತ್ರಿ ಎಲ್ಲ ನಾನೇ ನೋಡ್ಕೋಬೇಕಾಗಿರುತ್ತೆ, ಮತ್ತು ಕೆಲಸ ಅದು ಇದು ಎಲ್ಲದು ಅಲ್ವಾ. ಅವಾಗ ಈ ಥರ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಂತೂ ನಿಜ. ಹಾಗಾಗಿ ರೈಟ್ ಒಂದು ಟ್ರೀಟ್ಮೆಂಟ್ ಅನ್ನೋದು ನಮ್ಮ ಮನೆಯವ್ರ ಕಡೆಯಿಂದ ನನಗೆ ಸಿಗ್ತಾ ಇದೆ. ಹಾಗೆ ಇನ್ನೊಂದೇನು ಗೊತ್ತಾ, ಎಡಿಟ್ಸ್ ಎಲ್ಲ ಮಾಡ್ತಿರ್ತೀನಲ್ಲ, ಸೊ ಹಾಗಾಗಿ ಬ್ಲೂ ರೈಸ್ ಅನ್ನೋದು ಮೇ ಬಿ ಕಣ್ಣಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿರ್ಬೋದು ಅಂತೇಳಿ ಗ್ಲಾಸ್ ಕೂಡ ಬರ್ಸ್ಕೊಂಬಂದ್ಬಿಡ್ತೀನಿ ಅಂತಲೇ ನಾನು ಇವತ್ತು ಸ್ಪೆಷಲಿ ಬಂದಿತ್ತು. ಮಾಮಿ ಅದು ಆಗುತ್ತೆ ಇದಾಗುತ್ತೆ ಟ್ರೀಟ್ಮೆಂಟ್ ತಗೊಂಡು ನಾನು ಒಂದು ಗ್ಲಾಸ್ ಬರ್ಸ್ಕೊಂಬಂದ್ಬಿಡ್ತೀನಿ ಅಂತೇಳಿ. ಫ್ರೆಂಡ್ಸ್ ಇದೇ ನೋಡಿ ದೃಷ್ಟಿ ಐ ಕೇರ್. ಆಮೇಲೆ ಇಲ್ಲಿ ಏನಂತಂದರೆ ಒಳಗಡೆ ಶೂಟ್ ಮಾಡೋಕ್ಕೆ ಬಿಟ್ರಾ ದಿವ್ಯಾ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಸರ್ಗೆ ಹೇಳಿದೆ ನಾನು, ಈ ಥರ ಯೂಟ್ಯೂಬರ್ ಸರ್ ನಾನು ಎಡಿಟ್ ಮಾಡುವಾಗ ತುಂಬ ಪೇನ್ ಆಗುತ್ತೆ, ಪಾಪು ಆದಮೇಲೆ ಈ ಥರ ಎಲ್ಲ ಡಿಸ್ಟರ್ಬ್ ಆಗಿದೆ ನನಗೆ, ಸೊ ಹಂಗಾಗಿ ನನಗೆ ಈ ಥರ ಆಗಿರ್ಬೋದಾ ಅಂತೇಳಿ. ಸೊ ಜಸ್ಟ್ ಚೆಕ್ ಮಾಡಿದ್ರೆ ಅಷ್ಟೇ, ಚೆಕ್ ಮಾಡಿ ಅಯ್ಯೋ ತಾಯಿ ಮುಂಚೆ ನಿನಗೆ ಏನಾಗಿತ್ತು, ಅವರು ಹುಬ್ಳಿ ಭಾಷೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅಯ್ಯೋ ತಾಯಿ ನಿನಗೇನಾಗಿಲ್ಲ, ಕಣ್ಣು ಫಸ್ಟ್ ಕ್ಲಾಸ್ ಇದೆ, ಯಾವ ಥರದ್ದು ಆಗಿಲ್ಲ, ಸೊ ಚೆನ್ನಾಗೇ ಆಗುತ್ತೆ, ಮುಂಚೆ ಹೆಂಗಿತ್ತು ಹಂಗಾಗುತ್ತೆ, ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೇಕಾ ತೊಗೊಂಬಿಡು, ಆಮೇಲೆ ಗ್ಲಾಸ್ ಏನು ಬೇಡ ನಿನಗೆ ಅಂತ ಅಂದರು. ಬಟ್ ಇಲ್ಲ ಸರ್ ನನಗೆ ಬೇಕೇ ಬೇಕು ಅಂತೇಳಿ ಫೋರ್ಸ್ಫುಲಿ ನಾನೇ ಅವ್ರ ಹತ್ರ ಬರ್ಸ್ಕೊಂಡೆ. ಸೊ ಅದು ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಮತ್ತು ಅವರು ಸ್ಟೂಡೆಂಟ್ಸ್ ಎಲ್ಲ ಹಿಂಗೆ ಹೋಗಿದ್ದೆ ಸರ್, ಹಿಂಗೆ ಚೆಕ್ ಮಾಡೋಕ್ಕೆ ಹೋಗಿ ಇನ್ನಷ್ಟು ಪೇನ್ ಆಗಿಬಿಡ್ತು ನನಗೆ ಎಸ್ಟರ್ಡೇ ಅಂತ ಹೇಳಿ ತಕ್ಷಣ ನಾನು ಹಾಕ್ಬಿಟ್ರು. ಸೊ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ. ಯೂಟ್ಯೂಬರ್ ಅಂದಿದ ತಕ್ಷಣ ತುಂಬ ಒಂದು ಸ್ವಲ್ಪ ಏನೋ ರೆಸ್ಪೆಕ್ಟ್ಫುಲ್ಲಾಗಿ, ಆಮೇಲೆ ಎಷ್ಟು ಟ್ರೀಟ್ ಮಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆಂದ ಅಲ್ವಾ ಅಂತೇಳಿ. ಸೊ ಹಾಗೆ ಮತ್ತು ಇವಾಗ ಮೆಡಿಸನ್ ಕೂಡ ತೊಗೊಂಡು ನಾನು ಒಂದು ಶಾಪಿಗೆ ಬಂದಿರೋದು, ಗ್ಲಾಸ್ ಶಾಪ್ಗೆ. ಇದು ಆ್ಯಕ್ಚುಲಾಗಿ ಜಯಂತ್ ಅವ್ರ ಫ್ರೆಂಡ್ ಅಂಗಡಿ, ಅಂದರೆ ಅವ್ರಿಗೆ ಪರಿಚಯ ಇರೋ ಅಂಗಡಿ. ಅಲ್ಲಿಗೆ ಕರ್ಕೊಂಬಂದು ಫ್ರೇಮ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ. ಜಸ್ಟ್ ಬ್ಲೂ ರೈಸಿಂದ ಪ್ರೊಟೆಕ್ಷನ್ ಆಗಲಿಕ್ಕೆ ಐಸ್ಗೆ ಒಂದು ಪ್ರೊಟೆಕ್ಟರ್ ರೀತಿಯಾಗಿ ಹಾಕ್ಕೊತೀನಿ. ಹೇಗೆ ಅಂತಂದರೆ ಎಡಿಟ್ ಮಾಡುವಾಗ, ಪರ್ಟಿಕ್ಯುಲರ್ಲಿ ಎಡಿಟ್ ಮಾಡುವಾಗ ಮಾತ್ರ ಯೂಸ್ ಮಾಡೋದಕ್ಕೆ. ಆಮೇಲೆ ಜಾಸ್ತಿ ಫೋನ್ ನೋಡ್ತಾ ಇದ್ದೀನಿ ಅಂತಂದಾಗ, ಅಥವಾ ಹೊರಗಡೆ ಹೋದಾಗ ಕಣ್ಣೇನಾದರೂ ಬಿಸಿಲಿಗೆ ಬಿಡೋಕ್ಕಾಗ್ತಿಲ್ಲ, ತುಂಬ ಲೈಟ್ಸ್ನ ನೋಡೋಕ್ಕಾಗ್ತಿಲ್ಲ ಅಂತಂದಾಗ ಈ ಥರ ಯೂಸ್ ಮಾಡ್ಬೋದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ನಾನು ಮೇನ್ ಪರ್ಪಸ್ ಬಂದು ಅದಕ್ಕೆ ತೊಗೊಳ್ಬೇಕು ಅಂತಲೇ ಅನ್ಕೊತಾ ಇದ್ದೀನಿ. ಫ್ರೇಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಇಲ್ಲಿ ನೋಡಿ, ಇದು ಲ್ಯಾವೆಂಡರ್ ಕಲರ್ ಇದೆಲ್ಲ, ಇದು ಜಯಂತಿಗೆ ಇಷ್ಟ ಆಯಿತು, ಬಟ್ ನಾನು ಅದನ್ನು ತೊಗೊಳ್ಳಿಲ್ಲ.
ಸೊ ಪಿಂಕ್ ಕಲರ್ ತೊಗೊಂಡೆ. ಅವ್ರು ಇವಾಗ ಏನು ಕೊಟ್ರಲ್ಲ, ಸೊ ಅದು ಫ್ರೆಂಡ್ಸ್. ನಾನು ಏನೇ ಸೆಲೆಕ್ಟ್ ಮಾಡೋದಾಯಿತು ಅಂತಂದರೆ ನನಗೊಂದು ಸ್ವಲ್ಪ ಅನಿಸ್ಬಿಡುತ್ತೆ, ಬೇಗ ಅನಿಸ್ಬಿಡುತ್ತೆ. ಅದೇ ಫೈನಲೈಸ್ ಆಗಬೇಕು, ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ಸೀರೆ ಆಗಿರಲಿ, ಬಟ್ಟೆ ಆಗಿರಲಿ, ಬೇಗನೆ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇದು ಯಾಕೋ ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ನಾನು ಆಲ್ರೆಡಿ ಹಾಕ್ಕೊಂಡು. ಮೇ ಬಿ ನೀವು ಯಾರಾದರೂ ನನ್ನ ಫಾಲೋ ಮಾಡ್ತಾ ಇದ್ದರೆ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಯಾವುದು ಅಂತೇಳಿ. ಸೊ ಈ ಪಿಂಕ್ ಕಲರ್ದು ತುಂಬ ಇಷ್ಟ ಆಯ್ತು ನನಗೆ. ನಮ್ಮ ಜಯಂತ್ ನೋಡಿ ಹೆಂಗೆ ಶೂಟ್ ಮಾಡ್ತಿದ್ದಾರೆ. ಅವರಂತರೂ ಅದೇ ಹಾಕೋ ಇದೇ ಹಾಕೋ ಅಂತ ಇದ್ರು, ಬಟ್ ನಾನು ತೊಗೊಂಡ್ಬಂದೆ. ಆಮೇಲೆ ಅಮ್ಮನ ಮನೆಯಿಂದ ಬಂದ್ವಿ. ಅಮ್ಮನ ಮನೆಯಿಂದ ಸೀದಾ ಮತ್ತೆ ಅಲ್ಲೂ ಕೂತ್ಕೊಂಡ್ಲಿಲ್ಲಂಗೆ ಮಿಂಚುನ್ ಕರ್ಕೊಂಡು ವಾಪಸ್ ಬಂದುಬಿಟ್ವಿ. ಮಿಂಚುನ್ ಬಿಟ್ಟು ಹೋಗಿದ್ವಿ. ಆಮೇಲೆ ಬಂದ ತಕ್ಷಣ ಇಂಡಿಪೆಂಡೆಂಟಾಗಿ ಅವಳು ಕೂತ್ಕೊಂಡಿದ್ದಾಳೆ. ಅವಳ ಜೊತೆ ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ತುಂಬ ಹೊತ್ತವಳನ್ನ ಬಿಟ್ಟು ಹೋಗ್ಬಿಟ್ರೆ ಸಾಕು, ಬಂದವಳ ಜೊತೆ ಯಾವಾಗ ಆಟ ಆಡ್ತೀನಪ್ಪ ಅಂತ ಅನ್ನಿಸ್ತಿರುತ್ತೆ. ಸೊ ಹೀಗೆ ನನ್ನ ಕಣ್ಣಿಗೆ ಟ್ರೀಟ್ಮೆಂಟ್ ಕೂಡ ಆಯಿತು, ಮತ್ತು ಗ್ಲಾಸ್ ಕೂಡ ತೊಗೊಂಬಂದಿದ್ದಾಯಿತು. ಮತ್ತು ಇವತ್ತಿನ ದಿನ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ಲಿ ಫ್ರೆಂಡ್ಸ್, ನೀವೆಲ್ಲ ಏನು ವೆಯ್ಟ್ ಮಾಡ್ತಾ ಇದ್ದೀರಿ ಡೈಲಿ ಲಾಗ್ಸ್, ಸೊ ಅದು ನಾಳೆಯಿಂದ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಐ ಹೋಪ್ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನಿಮ್ಮ ಪ್ರೀತಿ ಸಿಗ್ತಾ ಇರಲಿ. ಸೊ ಇವಾಗ ತರಕಾರಿಗಳನ್ನ ಡಿವೈಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.